ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತಾವರ್. DK ಶಿವಕುಮಾರ್ ಅವರ ಕೈ ಒಂದಿಷ್ಟು ಮೇಲಾಗಿದೆ. ಅಧ್ಯಕ್ಷ ಸ್ಥಾನ ತುರ್ತು ಬದಲಾವಣೆ ಆಗುವುದಿಲ್ವಾ? ಸತೀಶ್ ಅವರು ಒಂದಿಷ್ಟು ಆತುರ ತೋರಿದ್ರ. ಇವೆಲ್ಲ ಯಾಕೆ ಪ್ರಶ್ನೆಗಳು ಹೇಳ್ತಾ ಇದ್ದಾವಪ್ಪ ಅಂತಂದ್ರೆ, ರಾಜಕಾರಣದಲ್ಲೇ ಯಾವಾಗಲೂ ಹೆಜ್ಜೆ ಇಡುವ ಮುಂದೆ ಒಂದು ಮೇಲೆ 10 ವಿಚಾರ ಮಾಡಬೇಕಾಗ್ತದೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಸತೀಶ್ ಅವ್ರ ಸಿದ್ಧಾಂತ, ಅವ್ರ ವಿಚಾರ ಏನೇ ಇರಲಿ, ಆದರೆ ಉತ್ತರ ಕರ್ನಾಟಕದ ಒಬ್ಬ ಹಿಂದುಳಿದ ಸಮುದಾಯದಿಂದ ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ, ಬೆಳೆದಿದ್ದಾರೆ, ಇನ್ನೂ ಬೆಳಿಬೇಕಾಗಿದೆ. ಹಿಂದುಳಿದ ಅವರ ನಾಯಕ, ಅಹಿಂದ ನಾಯಕ ಅನ್ನೋದು ಎಷ್ಟು ಒಂದು ಪ್ರಬಲವಾದ ಅಸ್ತ್ರೋ ಅಷ್ಟ ಇಲ್ಲೇ ಬಲಾಢ್ಯ ಜನರ ಮುಂದೆ ಇದೊಂದು ಏನಪ್ಪ ಅಂದ್ರೆ ಒಂದು ಸಣ್ಣ ಪೋಸ್ಟನೋ ಅನ್ನೋಂಗೆ ಅದ. ಇದನ್ನು ಭಾಳ ನಾವು ನೆನ್ಪಿಟ್ಕೋಬೇಕಾಗ್ತದೆ. ಯಾಕಂದರೆ ಹೋರಾಟ ಮಾಡೋ ಮುಂದೆ, ಬೆಳೆಯೋ ಮುಂದೆ ಕೆಲವೊಮ್ಮೆ ನಾವು ಹಲವು ಸಲ ವಿಚಾರ ಮಾಡಬೇಕಾಗ್ತದೆ. ಇವತ್ತು ನೋಡ್ರಿ, ಅದರಲ್ಲೂ ಬುದ್ಧಿವಂತ DK ಶಿವಕುಮಾರ್ ಇವರು ಎಷ್ಟು ಜನಮಾನಸಲ್ಲಿದ್ದಾರೆ ಅಥವಾ ಇಡೀ ಕರ್ನಾಟಕದ ಇವ್ರು ಮೆಸ್ತಾರ ಅನ್ನೋ ಸೆಕೆಂಡರಿ. ಅವರು ಜನರ ನಡುವೆ ಎದ್ದು ಬಂದಂಥ ಸಿದ್ದರಾಮಯ್ಯವ್ರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಇದನ್ನು ಭಾಳ ಗಮನಿಸಬೇಕಾದ್ದು. ಜೊತೆಗೆ ಈಗಾಗಲೇ ಅನಿವಾರ್ಯವಾಗಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು DK ಅವರ ಕಾರಣದಿಂದಾಗಿ ಪಕ್ಷ ಬಿಟ್ಟು ಹೋಗುವಂಥ ಪ್ರಸಂಗ ಬಂತು ಅನ್ನೋದು ನಾವು ನೋಡಿದ್ದೀವಿ. ಇಂಥ ಸಂದರ್ಭದಲ್ಲೇ ಸಂಘಟನೆ ಈಗಾಗಲೇ ಮಾಡ್ತಾಯಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಕಡೆ ತಮ್ಮ ಇತಿಹಾಸ ಏನೇ ಇದ್ದರೂ ಅದನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಗಂಗಾ ನದಿ ಹುಟ್ಟೋದು ಒಂದು ಸಣ್ಣ ಝರಿಯಿಂದ, ಯಾವುದೋ ಮೂಲೆಯಿಂದ, ಆದರೆ ಬೆಳೆಯೋದು ನಿಶ್ಚಿತವಾಗಿ. ಆ ಎಲ್ಲ ನೆಲೆಯಲ್ಲೇ ಇವತ್ತು DK ಶಿವಕುಮಾರ್ ಅವ್ರ ಜೊತೆ ಒಂದೇನೋ ಸಂದರ್ಭದಲ್ಲೇ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿರೋದಿಲ್ಲ ಅಂತಲ್ಲ, ಸುರ್ಜೇವಾಲರ ಮುಂದೆ ಅದೆಲ್ಲ ಮಾತಾಡೋದು ಅವಶ್ಯಕತೆ ಅನ್ನುವಂಥದ್ದು. ಜೊತೆಗೆ ಏನೋ ಬರೆದು ಬಂದು ಎಷ್ಟು ಸತ್ಯೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ DK ಅವರು ಕಾಂಗ್ರೆಸ್ ಪಕ್ಷವನ್ನು ಶಿವಕುಮಾರ್ ಒಬ್ಬನೇ ಅಧಿಕಾರಕ್ಕೆ ತಂದಿಲ್ಲ. ಹೌದು, ತಂದಿಲ್ಲ, ಸತ್ಯನ ಒಪ್ಕೊಳ್ತಾ ಇದ್ದಾರೆ. ಭಾಳ ಸಂತೋಷ. ಕಾರ್ಯಕರ್ತರು, ಮತದಾರರು ವಿಶ್ವಾಸ ಇಟ್ಟು ಅಧಿಕಾರ ನೀಡಿದ್ದಾರೆ. ಕಾರ್ಯಕರ್ತರು ಇನ್ನುಳಿದ್ರು ಎಲ್ಲರೂ ಕೂಡ ಮತದಾರ ಓಟಾಗಿದ್ದಾರೆ, ಬಂದರು, ಕರೆಕ್ಟ್ ಹೇಳಿದ್ದಾರೆ. ಇದನ್ನು ಉಳಿಸಿಕೊಳ್ಳಬೇಕು, ಉಳಿಸಿಕೊಳ್ಳುತ್ತೇವೆ, ಇದನ್ನು ಉಳಿಸ್ತೀವಿ, ಇದು ಉಳಿಸ್ತದೆ. ಯಾರೇ ಇರಲಿ ಹೋಗಲಿ, ತನ್ನನ್ನು ತಾನು ಉಳಿಸಿಕೊಳ್ಳುವ ಶಕ್ತಿ ಈ ಪಕ್ಷಕ್ಕಿದೆ. ಇಲ್ಲಿ ಬಹಳ ಗಂಭೀರವಾದಂಥ ಧ್ವನಿಪೂರ್ವವಾದಂಥ ಮಾತನ್ನು ಮಾತಾಡಿದ್ದಾರೆ DK ಶಿವಕುಮಾರ್ ಅವರು. ಯಾರಿರಲಿ ಹೋಗಲಿ, ಪಕ್ಷ ಉಳಿತದ. ಆದರೆ ಒಂದು ಮಾತ್ರ DK ಶಿವ ನೆನ್ಬಿಡ್ಬೇಕಾಗ್ತದೆ, ಎಲ್ಲಿವರೆಗೆ ಜನಪರವಾದಂತಹ ವಿಚಾರಗಳನ್ನು, ಜನರಿಗೆ ಬೇಕಾದಂಥ ವಿಚಾರಗಳನ್ನು, ಜನರಿಗೆ ಬದುಕುವಂಥ ವ್ಯವಸ್ಥೆ ಮಾಡೋವರೆಗೆ. ಈ ಸಲ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರಿಂದಾಗಿ ಸಾಮೂಹಿಕ ನಾಯಕತ್ವ, ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯರ ಒಂದು ನಾಯಕತ್ವ, ಇದನ್ನು ಸಹಿತ ಯಾರೂ ಅನುಗಣಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಗ್ಯಾರಂಟಿ ನಿಶ್ಚಿತವಾಗಿಯೂ ಇದು ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಕಾಲ ಕೊಟ್ಟಂಥದ್ದಾಗಿದ್ರು ಸಹಿತ ಒಂದು ಪ್ರಮುಖ ರೂಪವನ್ನು ಪಡೆದದ್ದು, ಜನರಿಗೆ ಬಂದು ಹತ್ತು ನಿಂತಿದ್ದು ಕೇಜ್ರಿವಾಲ್ನಿಂದಾಗಿ ಒಂದು ಖಚಿತತೆ ಬಂತು. ಮೊದಲೆಲ್ಲ ಹೇಳಿಕೆ ಕೊಡೋದು, ಮ್ಯಾನಿಫೆಸ್ಟೋ ಮಾಡೋದು, ನಂತರದಲ್ಲಿ ಮರೆತು ಬಿಡೋದಿತ್ತು. ಆದರೆ ಅದು ಕಾರ್ಯರೂಪಕ್ಕೆ ತರುವಂಥ ಒಂದು ಗಂಭೀರವಾದ ಕೆಲಸ ಆಗಿದ್ದು ಕೇಜ್ರಿವಾಲ್ನಿಂದ. ಅವ್ರ ವಿಚಾರ ನೀವು ತೆಗೆದುಕೊಂಡಿದ್ರಿ, ಇಷ್ಟು ಮಾತ್ರ ಒಪ್ಪುವಂಥ ವಿಷಯ. ಅವರಿಂದ ನೀವು ದೆಹಲಿಯಲ್ಲಿ ಪೆಡ್ತಿದ್ರಿ, ಶೀಲಾ ದೀಕ್ಷಿತ್ ಅವರು ಅಧಿಕಾರ ಕಳ್ಕೊಂಡ್ರು. ಕಾಂಗ್ರೆಸ್ ಇವತ್ತೊಂದು ಈ ಮಟ್ಟಕ್ಕೆ ಬರೋದಕ್ಕೆ ಒಂದು ಅಣ್ಣಾ ಹಜಾರೆ ಅವರ ಮೂಮೆಂಟ, ಅದರಿಂದ ಉದ್ಭವವಾದಂಥ ಕೇಜ್ರಿವಾಲ್ರು, ಜೊತೆಗೆ ಅದರಿಂದ ಇನ್ನೊಬ್ಬರು ಉದ್ಭವವಾದಂಥ BJP, ಅದರಿಂದ ಇದ್ದಂಥದ್ದು RSS ಕಾರ್ಯಕರ್ತರು, ಇವರೆಲ್ಲರ ಒಟ್ಟು ಪ್ರಯತ್ನದಿಂದ ಮೋದಿ ಅನ್ನುತ್ತಿರುವ ಶಕ್ತಿ ಜನ ತಿಳ್ಕೊಂಡ್ಬಂತಿಲ್ಲ. ಅಭಿವೃದ್ಧಿ ಹೆಸರಿನಿಂದ, ಅದು ಮೂಲತಃ ಹಿಂದುತ್ವದಿಂದ ಅಲ್ಲ ಅನ್ನೋದು ನಾವು ಗಮನಿಸ್ಬೇಕಿಲ್ಲ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಕಾಂಗ್ರೆಸ್ ಒಂದು ಮೂರು ಗುಂಪಾದಂಥ ಪಕ್ಷ ಆಗಿಬಿಟ್ಟಿದೆ. ಜನ ಮತದಾರರು ಹೌದು ಇರಬೇಕು, ಆದರೆ ಜನಪರವಾಗಿರುವವರೆಗೆ ಮಾತ್ರ ಆ ಪಕ್ಷ ಉಳಿತದೆ. ಒಂದಿಲ್ಲ ಅಂತ ಆಗ್ತದೆ ಅದಕ್ಕಾದ್ರೂ ಅನ್ನೋದಕ್ಕೆ ನೀವು 50, 49 ಅಥವಾ ಎಷ್ಟು ಕಡಿಮೆ ಆಗಿದ್ದೀರಿ, ಅಲ್ಲಿ ಬಂದು ನಿಂತಿತ್ತು ಕಾಂಗ್ರೆಸ್. ಅದು ಮತ್ತು ರಿಗೇನ್ ಆಗಿದ್ದು ಪ್ಯಾರಡೈಸ್ ಅಂತಿಲ್ಲ, ಲಾಸ್ಟ್ ದ ಪ್ಯಾರಡೈಸ್ ಆ್ಯಂಡ್ ರಿಗೇನ್ ದ ಪ್ಯಾರಡೈಸ್. ಆ ಪ್ಯಾರಡೈಸ್ ಅಂದರೆ ಸ್ವರ್ಗವನ್ನು ಮತ್ತೊಮ್ಮೆ ಪಡೆದ ಕಾರಣ ರಾಹುಲ್ ಗಾಂಧಿ ಜೊತೆಗೆ ಭ್ರಷ್ಟ ಅನೇಕ ರಾಜಕಾರಣಿಗಳಿದ್ದರು. ಅದರಲ್ಲಿ ನಮ್ಮ DK ಶಿವಕುಮಾರ್ ಮೇಲೂ ಆರೋಪಗಳಿದ್ದಾವೆ, ಇಲ್ಲಂತಲ್ಲ. ಆದರೆ ಪಕ್ಷ ನಿಷ್ಠೆಗಾಗಿ, ಪಕ್ಷಕ್ಕಾಗಿ ದುಡಿದಕ್ಕಾಗಿ ಅವರು ಉಳಿದಿದ್ದನ್ನು ಅಷ್ಟೇ ಸಾಧ್ಯದ. ಪಕ್ಷದ ವಿಷಯದಲ್ಲಿ ಮಾತ್ರ ಅವರು ಮೊದಲಿನಿಂದಲೂ ಆತ್ಮೀಯತೆ, ಅದು ವಿಶ್ವಾಸ ಇಟ್ಕೊಂಡ್ಬಂದಂಥವ್ರು SM ಕೃಷ್ಣ ಅವ್ರ ಕಾಲದಿಂದ.
ಹೀಗಾಗಿ ಇವತ್ತು ಇವರೆಲ್ಲರ ಒಗ್ಗಟ್ಟಿನ ಪಕ್ಷದ ಮತ್ತು ಪಕ್ಷ ಫೇಲ್ ಆಗೋದು ಬೆಸ್ಟ್ ರಾಜಕಾರಣಿಗಳಿಂದಲೂ ಸಹಿತ ಅದಕ್ಕೆ ಹೊಡೆತನು ಕಾಂಗ್ರೆಸ್ನಿಂದ. ಇವತ್ತು ರಾಹುಲ್ ಗಾಂಧಿಯವರ ದೊಡ್ಡ ಕೊಡುಗೆ ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಮೂಲಕ ಇಡೀ ದೇಶನ ಸುತ್ತ ಹಾಕಿದ್ದು, ನೋಡಿದ್ದು, ಜನಸಭೆ ಹೋಗಿದ್ದು, ಇದರಿಂದಾಗಿ ಮತ್ತೊಮ್ಮೆ ಅಧಿಕಾರ ಹಿಡುವಂಥ ಹೆಜ್ಜೆ ಹಾಕ್ಲಿಕ್ಕೆ ಅದನ್ನು ಹಿಡಿದಿಲ್ಲ, ಇನ್ನೂ ದೂರದ ಮಾತದ. ಯಾಕಂದ್ರೆ ಇಲ್ಲಿ RSS ಅನ್ನುವಂಥ ಬಲಿಷ್ಠವಾದಂಥ ಸಂಘಟನೆ ಅಲ್ಲ, ಅದನ್ನು ಸೋಲಿಸುವಂಥದ್ರಲ್ಲಿ ಸುಲಭದ ಕೆಲಸ ಅಲ್ಲ, ಅದರ ಅಡಿಯಲ್ಲೇ BJP ಅದ. ಹೀಗಾಗಿ ಮೋದಿ ಅವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಆದರೆ ಒಂದು ಸಂಘಟನೆ ಇದಲ್ಲ RSS ಅನ್ನುವಂಥದ್ದು, ಅಂಥ ಸಂಘಟನೆ ಇಲ್ಲಿ ಸೇವಾದಳ ಆಗಬೇಕಾಗಿತ್ತು, ಕಾಂಗ್ರೆಸ್ನಲ್ಲಿ ಆಗಲಿಲ್ಲ. ಅದನ್ನು ಈಗ ಮಾಡುವಂಥ ಕೆಲಸ ಆಗ್ಯದ, ಆ ದಿಶೆಯಲ್ಲಿ ಕೂಡಿ ಮಾಡಿದ ಸಾಧ್ಯದ. ಇಂಥ ಸಂದರ್ಭದಲ್ಲಿ ಯಾರು ಇರಲಿ ಹೋಗಲಿ ಅನ್ನುವಂಥ ಮಾತು ಏನದಪ್ಪ ಅಂತಂದ್ರೆ ಅಂದ್ರೆ ಎಲ್ಲ ರಮೇಶ್ ಜಾರಕಿಹೊಳಿ ಹೋಗಿದ್ದಾರೆ, ನೀವು ಹೋದ್ರೆ ನಡೀತದೆ ಅಂತೇಳಿ ಈಗ ಒಂದು ಏನಪ್ಪ ಅಂದ್ರೆ ರಿಮೂವ್ ಹಂತಕ್ಕೆ ಬಂದಿರ್ತದಂತ. ಈ ಸಂದರ್ಭದಲ್ಲಿ ಸತೀಶ್ ಅವರು ಭಾಳ ಎಚ್ಚರಿಕೆಯಿಂದ ಅಷ್ಟೇ ಗಂಭೀರವಾಗಿ ತಮ್ಮ ಕೆಲಸವನ್ನು ಮಾಡಿ ಎತ್ತರಕ್ಕೆ ಬೀಳಂತದ್ದು. ಯಾಕಂದ್ರೆ ಮತ್ತೊಂದು ಹೇಳ್ತಾರೆ ಅಧ್ಯಕ್ಷರು, ಏನಪ್ಪ ಅಂದ್ರೆ KPCC ಅಧ್ಯಕ್ಷ ಹುದ್ದೆ ಅಂಗಡಿಯಲ್ಲೂ ಸಿಗುವುದಿಲ್ಲ, ಮಾಧ್ಯಮಗಳ ಮುಂದೆ ಮಾತನಾಡಿದರೂ ಸಿಗುವುದಿಲ್ಲ. ಅದರ ಜೊತೆಗೆ ನಮ್ಮ ಪರಮೇಶ್ವರಯ್ಯನವರು ಹೇಳ್ತಾ ಇದ್ದಾರೆ, ಇಲ್ಲ ಈ ಏನಪ್ಪ ಅಂತಂದ್ರೆ DK ಶಿವಕುಮಾರ್ ಅವರಿಗೆ 3 ಪೋಸ್ಟ್ಗಳಾಗಿದ್ದಾವೆ, ಒಂದು ಉಪಮುಖ್ಯಮಂತ್ರಿ, ಎರಡನೇದ್ದು ನೀರಾವರಿ, ಇದು ಹೀಗಾಗಿ ಪಾಪ ಅವ್ರು ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದು ಬದಲಾವಣೆ ಮಾಡಿರಿ, ಮತ್ತು ಸ್ವತಃ ನಮ್ಮ ಲೋಕಸಭಾ ಚುನಾವಣೆ ಆದ ನಂತರ ಅಧ್ಯಕ್ಷರನ್ನು ಬದಲು ಮಾಡ್ತೀವಿ ಅಥವಾ ಪೋಸ್ಟ್ನ ಇದು ಬದಲಾಯಿಸ್ತು ಅಂತ ಹೇಳಿದರು. ಇದು ಸ್ವತಃ ಹೈಕಮಾಂಡ್ ಕಾರಣ, ಅದಕ್ಕೆ ಕೇಳ್ತಾ ಇದ್ದಾರೆ. ಏನು ತಪ್ಪದಲ್ಲಿ ಕೇಳ್ತಾ ಇದ್ದಾರೆ, ಒಳ್ಳೆ ಮಾತನ್ನು ಮಾತಾಡ್ತಾ ಇದ್ದಾರೆ. ಇರಲಿ ಅವ್ರ ಕಾನ್ಫಿಡೆನ್ಸ, ಇಂಥ ಮಾತುಗಳು DKಶಿ ಅವ್ರ ಬಾಯಿಂದಲೂ ಬರ್ಕೊಳ್ಳೋದು. ಯಾರಿರಲಿ ಹೋಗಲಿ ಪ್ರಶ್ನೆ ಇಲ್ಲ, ಎಲ್ಲರೂ ಇದ್ದಾಗ ಪಾರ್ಟಿ ಇರ್ತದೆ, ಎಲ್ಲರೂ ಬೇಕಾಗ್ತದೆ. ಇದು ಮತ್ತು ಇನ್ನೊಂದು ವಿವಾದ ಕಾರಣೀಭೂತ ಆಗಬಾರ್ದು, ಆಗಿಯೂ ಆಗ್ತದೆ ಇಲ್ಲ ಅಂತಲ್ಲ. ಆದರೆ ಈಗ ಎಷ್ಟು ಮೌನವಾಗಿ ಜಾಣ್ಮೆಯಿಂದ ಸತೀಶ್ ಅವರು ಮುಂದುವರಿತಾರೋ ಅಷ್ಟು ಉತ್ತಮ. ಅವರು ಸರಿ ಅದು ಇಲ್ಲ ಅಂತಲ್ಲ, ಅಧ್ಯಕ್ಷಗಿರಿ ಸಿಕ್ತಪ್ಪ ಅಂದ್ರೆ ನಾಳೆ ನಾವು ಡಿಮಾಂಡ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಆಗುವಂಥ ಬೇಡಿಕೆಗೆ ಅನುಕೂಲ ಆಗ್ತದೆ, ಅವ್ರ ದೃಷ್ಟಿಕೋನದು ಅದು ಅದೇ ರೀತಿ ಆಗ್ತದೆ ಅಂತಲ್ಲ. ಇವತ್ತು ಅಧ್ಯಕ್ಷರಿದ್ದರು DK ಶಿವಕುಮಾರ್ ಅವರು, ಅವರ ಮುಖ್ಯಮಂತ್ರಿ ಆದ್ರೆ ಹೈಕಮಾಂಡ್ ಮಾಡ್ತಾ ಅವರನ್ನು. ಯಾಕೆಂದರೆ ಹೈಕಮಾಂಡದ ಪೋಸ್ಟ್ಗಳೆಲ್ಲ ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಥವಾ ಈವನ್ ಪ್ರಧಾನಿ ಪೋಸ್ಟ್ ಐತೆ ಇವತ್ತು ಹೈಕಮಾಂಡದ ಮಾತು. BJP ಹೈಕಮಾಂಡ್ ಒಪ್ಪಿದಾಗ ಪ್ರಧಾನಿ ಆಗಿರ್ತಾರೆ. ಇಲ್ಲಿ ಇಲೆಕ್ಷನ್ ಎಲ್ಲ ಪ್ರತಿಯೊಂದು ಪಕ್ಷದಲ್ಲೂ ಇಲೆಕ್ಷನ್ ಇಲ್ಲ, ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಬಹಿರಂಗ ಸತ್ಯ, ಓಪನ್ ಸೀಕ್ರೆಟ್ ಇಟ್ ಈಸ್. ಎಲ್ಲ ನೆಲೆಯಲ್ಲಿ ನಮ್ಮ DK ಶಿವಕುಮಾರ್ ಅವರು ಮಾತಾಡುವಂಥ ಮಾತುಗಳು ಅವರು ಅಧ್ಯಕ್ಷರಾಗಿ ಶೋಭೆ ತರುವಂಥವಲ್ಲ. ಯಾಕಪ್ಪ ಅಂತಂದ್ರೆ ಎದುರಾಳಿ ಸಹ ಅವರು ತಮ್ಮ ಅನಿಸಿದ್ದನ್ನು ಮಾತಾಡಿದ್ದಾರೆ. ಅದಕ್ಕೆ ತಾವು ಸಹಿತ ಅದ್ರ AICC ನಮ್ಮ ಖರ್ಗೆ ಅವ್ರು ಕೇಳಂತ ಹೇಳಿದ್ದಾರೆ, ಒಳ್ಳೆಯ ವಿಚಾರ, ಅಲ್ಲಿ ಚರ್ಚೆ ಮಾಡಲಿ, ನಿಮ್ಮ ಜೊತೆ ಚರ್ಚೆ ಮಾಡಲಿ ಸತೀಶ್ ಅವರು, ಏನು ಒಪ್ಪುವಂಥ ವಿಷಯ. ಮತ್ತು ಕೆಲವೊಂದು ವಿಷಯ ಪಾರ್ಟಿಯಲ್ಲೇ ಮಾಡಬೇಕು ಅನ್ನೋದು ಮಾತಾಡಿದ್ರಿ. ಅದೇ ಕಾಲಕ್ಕೆ ಮಾಧ್ಯಮನೂ ಇರೋದು ನಿಮ್ಮ ಸಲುವಾಗಿನ. ಮಾಧ್ಯಮನೂ ಏನಪ್ಪ ಅಂತಂದ್ರೆ ನಿಮ್ಮ ಕೆಲಸಗಳು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಇದೆ. ಮತ್ತು ತಪ್ಪು ಮಾಡಿದ್ರಿ, ಸರಿ ಮಾಡಿದ್ರಿ ಅಂತ ಹೇಳುವಂಥದ್ದು ಅದೇನೋ ಆಗಲಿ. ಈ ಒಂದು ಅಧ್ಯಕ್ಷರಿಗಾಗಿ ಇಂತಿಕ್ಕಾಡುವಂಥ ವಿಷಯಕ್ಕಿಂತಲೂ ಒಂದು ಜನಪರವಾದಂಥ ಆಡಳಿತ ಕೊಡುವಂಥ ಗಮನಿಸೋದು 2000